ಬರಲಿ. ಆ ರೇಣುಕ ಬಂದ ಮೇಲೆ ವಿಚಾರಿಸಿದ್ರು. ಓಂ ನಮ ಶಿವಾಯ. ಓಂ ನಮ ಶಿವಾಯ ನಮಃ. ನಮೋ ನಮಃ ಪತಿದೇವ. ನನ್ನ ಮಾತು ಕ್ಷಮ ಮಾಡ್ರಿ ಪತಿದೇವ. ರಾಷ್ಟ್ರಮುಂಡೆ, ನನ್ನ ಪವಿತ್ರ ಪಾದವನ್ನು ಮುಟ್ಟಿ ಮತ್ತೆ ಪಾಪಕ್ಕೆ ಗುರಿಯಾಗಿರುವೆ. ರೇಣುಕಾ, ನನ್ನ ಆಶ್ರಮದಲ್ಲಿ ಜಾಗವಿಲ್ಲ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ. ನನಗೆ ಬಂಧುತ ಬರಲಿ. ಆ ಸದ್ಗುರುವಿನ ದಯ ನನ್ನ ಮೇಲಿರಲಿ. ಹೇಳ್ರಿ ಪತಿದೇವ. ಏನು ರೇಣುಕಾ? ತಾವು ಹೀಗಂದ್ರೆ ನಾ ಎಲ್ಲಿಗೆ ಹೋಗಬೇಕು ಪತಿದೇವ? ರೇಣುಕಾ, ನಿನ್ನ ವಿತ್ತ ಬಂದ ಕಡೆ ಹೊರಟು ಹೋಗು. ನಾನು ಏನು ಮಾಡಲಿ ಮಾಯೆ? ಹೇಳ್ರಿ ಪತಿದೇವ. ಏನು ರೇಣುಕಾ? ತಾವು ಹೀಗಂದ್ರೆ ನಾ ಎಲ್ಲಿಗೆ ಹೋಗಬೇಕು ಪತಿದೇವ? ಹೋ, ಈ ಪ್ಲಾಸ್ಟ್ ಮುಂಡಿನ ಹಾಗೆ ಬಿಟ್ಟರೆ ಎಲ್ಲಾದ್ರೂ ಹೋಗಿ ಬದುಕಬಹುದು. ಶಿವ ಶಿವ. ಓಹೋ, ಹಾಗೆ ಬಿಡಬಾರದು. ಹೇಳು ರೇಣುಕಾ, ನಿನ್ನ ಮೈಯ ಕೈಯಲ್ಲಿ ಕೆಟ್ಟ ಮಹಾರೋಗ ಬೆಳೆಯಲಿ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ. ಏನು ಮಾಡಲಿ, ಎಲ್ಲಿಗೆ ಹೋಗಲಿ ಭಗವಂತ? ನನ್ನ ಮೈಯಲ್ಲಿ ಕೈಯಲ್ಲಿ ಕೆಟ್ಟ ಮಹಾರೋಗ ಬಂದಿರೋದು ಎಲ್ಲಿಗೆ ಬಂದು ಬರಲಿ. ಆ ಸದ್ಗುರುವಿನ ದಯ ನನ್ನ ಮೇಲಿರಲಿ. ಹೋಗುವೆ. ಇದೇ ಕೋಲಾರನ ತಿರುಗುತ್ತಾ ಹೋಗುತ್ತೇನೆ. ಹೆಣ್ಣು ಹಡಿದ ತಾಯಿಗಳಿರ ನೋಡಿರನ್ನ ಬಾಳ್ದೆವ. ಹೆಣ್ಣು ಹಡಿದ ಅತ್ತಯ್ಯಗಳಿರ ನೋಡಿರನ್ನ ಬಾಳ್ದೆವ. ಹೆಣ್ಣು ಹಡಿದ ತಾಯಿಗಳಿರ ನೋಡಿರನ್ನ ಬಾಳ್ವೆಯು. ಹೆಣ್ಣು ಹಡಿದ ಅಕ್ಕಗಳಿರ ನೋಡಿರನ್ನ ಬಾಳ್ವೆಯು. ಹೆಣ್ಣು ಹಡಿದ ತಾಯಿಗಳಿರ ನೋಡಿರನ್ನ ಬಾಳ್ದೆವ. ಹೆಣ್ಣು ಹಡಿದ ಅತ್ತಯ್ಯಗಳಿರ ನೋಡಿರನ್ನ ಬಾಳ್ದೆವ. ಹೆಣ್ಣು ಹಡಿದ ತಾಯಿಗಳಿರ ನೋಡಿರನ್ನ ಬಾಳ್ವೆಯು. ಹೆಣ್ಣು ಹಡಿದ ಅಕ್ಕಗಳಿರ ನೋಡಿರನ್ನ ಬಾಳ್ವೆಯು. ನೋಡಿರನ್ನ ಬಾಳ್ವೆವ ಕೇಳಿರನ್ನ ದೈವವ. ನೋಡಿರನ್ನ ಬಾಳ್ವೆಯು ಕೇಳಿರನ್ನ ದೈವವ. ನೋಡಿರನ್ನ ಬಾಳ್ವೆವ ಕೇಳಿರನ್ನ ದೈವವ. ನೋಡಿರನ್ನ ಬಾಳ್ವೆವು ಕೇಳಿರನ್ನ ದೈವವ. ಹೆಣ್ಣು ಹಡಿದ ತಾಯಿಗಳಿರ ನೋಡಿರನ್ನ ಬಾಳ್ವೆವ. ಹೆಣ್ಣು ಹಡಿದ ಅತ್ತಯ್ಯಗಳಿರ ನೋಡಿರನ್ನ ಬಾಳ್ವೆವ. ಹೆಣ್ಣು ಹಡಿದ ತಾಯಿಗಳಿರ ನೋಡಿರನ್ನ ಬಾಳ್ವೆಯು. ಹೆಣ್ಣು ಹಡಿದ ಅಕ್ಕಗಳಿರ ನೋಡಿರನ್ನ ಬಾಳ್ವೆಯು. ಮಹಾರೋಗ ಮೈಯಲ್ಲಿ ಒಡಿತು ಅಡವಿ ಅರಣ ತಿರುಗದು ಬಂತು. 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 ಹೆಣ್ಣು ಹಡಿದ ತಾಯಿಗಳಿರ ನೋಡಿರನ್ನ ಬಾಳ್ವೆವ. ಹೆಣ್ಣು ಹಡಿದ ಅತ್ತಯ್ಯಗಳಿರ ನೋಡಿರ. ಏನಮ್ಮ ತಾಯಿ, ನಡೆ ನುಡಿ
ನುಡೆ ದಾರಿಯಲ್ಲಿ ನಿಂತಂತವ್ರು ಯಾರಮ್ಮ? ನಾನು ಆದಿಶಕ್ತಿ ರೇಣುಕಾದೇವಿ ತಂದೆಯವರೇ. ಏನಮ್ಮ? ಏನ್ರಿ ತಂದೆ? ಆದಿಶಕ್ತಿ ರೇಣುಕ ಇದ್ದರೆ ಸಂತೋಷವಾಯಿತು. ಅಮ್ಮ, ಏನ್ರಿ ತಂದೆ? ನಡೆ ನುಡೆ ದಾರಿಯಲ್ಲಿ ನಿಂತ್ಕೊಳ್ಳಕ್ಕೆ ಕಾರಣವೇನಮ್ಮ? ಏನ್ರಿ ತಂದೆಯವರೇ? ಏನಮ್ಮ? ಶರಪಿನ ಶಿಂಬಿವನ್ನು ಮಾಡಿ ಮಳಾಲಿನ ಕೊಡವನ್ನು ತಯಾರ ಮಾಡಿ ಆ ಕಾಂತ್ರವ ನದಿಗೆ ಹೋಗಿ ಪವಿತ್ರದ ಶೀತಾಳ ನೀರ ತರುವ ಸಮಯದಲ್ಲಿ ಆ ಚಿತ್ರಗಂಧರ್ವ ರಾಜನು ತನ್ನ ಪತ್ನಿಯರು ಕೂಡ ಜಲಕ್ರೀಡೆ ಆಡುವ ಸಮಯದಲ್ಲಿ ಏನಾಯ್ತಮ್ಮ? ಮನಸ್ಸೊತ್ತು ಕ್ಷಣ ನಿಂತುಕೊಂಡಾಗ ಶರಪಿನ ಶಿಂಬಿ ಹರಿದ ಹೋಯ್ತು, ಮಳಲಿನ ಕೊಡ ಒಡೆದ ಹೋಯ್ತು. ಪುನಃ ಆದಿಶೇಷ ನನ್ನ ಕೈಯಲ್ಲಿ ಸಿಗಲಿಲ್ಲ, ಮಳಲಿನ ಕೊಡವನ್ನು ತಯಾರವಾಗಲಿಲ್ಲ. ನನ್ನ ಪತಿದೇವರ ಕಡೆಗೆ ಬಂದು ಎಷ್ಟೊಂದು ಕ್ಷಮದಿಂದ ಕೇಳಿದ್ರೆ ಅವರಲ್ಲಿ ಎಂತ ಕಾರಣ ಹುಟ್ಟಲಿಲ್ಲ. ಏನು ರೇಣುಕ, ನಿನ್ನನ್ನು ಏನು ಮಾಡಲಿ? ಹೊಡೆಯಲು ಕಡಿಯಲು ಕರಗಸದಿಂದ ಕರ್ರನೆ ಸೀಳಲು ನಿನ್ನ ಮೈಯಲ್ಲಿ ಕೈಯಲ್ಲಿ ಕೆಟ್ಟ ಮಹಾರಗೊಡಲಂತ ಶಾಪ ಕೊಟ್ಟಿದ್ದರು ತಂದೆಯವರೇ. ಅದರ ಸಲುವಾಗಿ ನಿಮ್ಮ ಕಡೆಗೆ ಬಂದ್ರೇನು ತಂದೆ? ಏನಮ್ಮ? ಏನು ಅಪ್ಪ? ಮೇಲೆ ಮಳೆ ಸುರಿದುರದಮ್ಮ, ಬೇಗನೆ ಒಳಗೆ ಬಾರಮ್ಮ. ಶಿವ ಶಿವ, ಏನು ತಂದೆ? ಏನಮ್ಮ? ನನ್ನ ಮೈಯಲ್ಲಿ ಕೈಯಲ್ಲಿ ಕೆಟ್ಟ ಕೀವ ರಕ್ತ ಸೋರ್ತಿರುವುದು, ಇದನ್ನ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಹೇಗೆ ಬರಲಿ ತಂದೆ? ಏನಮ್ಮ? ಏನಪ್ಪ? ಹತ್ತಕ್ಕೆ ರಕ್ತಕ್ಕೆ ಏಸುವ ಮಕ್ಕಳು ನಾವಿಲ್ಲ. ಹೌದು ತಂದೆ. ನಿನ್ನ ಮೈಯಲ್ಲಿ ಇರತಕ್ಕಂತ ರೋಗವು ನಿವಾರಣೆ ಮಾಡಿ ಕಳಿಸುತ್ತೀವಮ್ಮ. ಬೇಗನೆ ಒಳಗೆ ಬಾರಮ್ಮ. ಆಗಲಿ ತಂದೆ. ಏನಿತ್ತಮ್ಮ? ಜೋಗಿನಾಥ, ಏನು ಅಣ್ಣ? ಆ ಕಣ್ಣಿಗೆ ಕಾಣುತ್ತಿರುವ ಎಣ್ಣೆಗುಂಡಕ್ಕಾದರೂ ಹೋಗಿ ಹೌದಣ್ಣ. ಪವಿತ್ರವಾದ ಶೀತಾಳ ನೀರವನ್ನು ತಂದು ಶೀತಾಳ ನೀರವನ್ನು ತಂದು ಈ ತಾಯಿಯ ರೋಗ ಉದ್ಧಾರ ಮಾಡೋಣ ಭಾರತಮ್ಮ. ಆಗಲಿ ನಡೆಯೋಣ. ಆಗಲಿ. ಅಕ್ಕಳಿಗೆ ಅಕ್ಕಳಿಗೆ ಜೋಗ, 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 ಅಕ್ಕಳಿಗೆ ಜೋಗ. ಉಧಾ 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 ಉಧಾ. ಅಹೋ, ಧನ್ಯನಾದ ತಂದೆ, ಧನ್ಯನಾದೆ. ನಿಮ್ಮ ಮಹಿಮೆ ಅಗಾಧವಾದದ್ದು. ಅಕ್ಕಯ್ಯ ಜೋಗ ಎಂತ ಹೆಸರು ಈ ನಾಡಲ್ಲ ಹೋಗಲಿ. ನಾನಿನ್ನ ಹೋಗಿ ಬರ್ತೀನಿ ತಂದೆಯವರೇ, ಹೋಗಿ ಬರ್ತೀನಿ. ಏನಮ್ಮ? ಏನು ತಂದೆ? ನಿನ್ನ ರೋಗ ಉದ್ಧಾರ ತಿಳ್ಕೊಂಡು ನೀನೇನು ಸಂತೋಷದಿಂದ ಹೋಗಬೇಡಮ್ಮ. ಶಿವ ಶಿವ, ನಿನ್ನ ರೋಗ ಉದ್ಧಾರ ಆದರೆ ಕೂಡ ನಿನ್ನ ಪಾಪ ಪರಿಹಾರ ಆಗಿಲ್ಲ ಮಗಳೇ, ಪಾಪ ಪರಿಹಾರ ಆಗಿಲ್ಲ. ಏನು ತಂದೆ? ಏನಮ್ಮ? ಪಾಪ ಪರಿಹಾರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ ತಂದೆಯವರೇ? ಏನಮ್ಮ? ಏನಪ್ಪ? ಪಾಪ ಪರಿಹಾರ ಆಗಬೇಕಾದರೆ ಅಂಗೈಯಲ್ಲಿ ಅಡ್ಡಲಿಗೆಯನ್ನು ಹಿಡಿದು ಮುಂಗೈಯಲ್ಲಿ ಜೋಳಿಗೆಯನ್ನು ಹಾಕಿ, ಹೌದು ತಂದೆ. ಕೊರಳಲ್ಲಿ ಕೌಡಿ ಮಾಳವನ್ನು ಹಾಕಿ, ಹೌದ್ರಿ ತಂದೆಯವರೇ. ಈ ಕುಳಿತಂತ ಭಕ್ತರ ಬಳಿ ಹೋಗಿ ಭಿಕ್ಷೆಯನ್ನು ಬೇಡಿದರೆ ನಿನ್ನ ಪಾಪ ಪರಿಹಾರ ಆಗೋದಮ್ಮ. ಅಮ್ಮ, ಏನು ತಂದೆ? ಮಗಳೇ, ಏನಪ್ಪ? ಈ ಭಂಡಾರವೆಂದರೆ ಸಾಮಾನ್ಯವಾದ ಭಂಡಾರವಿಲ್ಲಮ್ಮ. ಇಲ್ಲ ತಂದೆ. ಏನಮ್ಮ? ಏನಪ್ಪ? ಈ ಭಂಡಾರವನ್ನ ನೆಂಬಿ ನಡೆದವರ ಬಾಳೆ ಬಂಗಾರ ಆಗುವುದಮ್ಮ. ಹೌದು ತಂದೆ. ರೇಣುಕಾ, ಏನಪ್ಪ? ಒಂದು ವೇಳೆ ಈ ಭಂಡಾರವನ್ನ ತಿರಸ್ಕರಿಸಿ ನಡೆದವರ ಬಾಳೆ ಹಾಳದೇಗುಲಾಗುವುದು ಮಗಳೇ, ಹಾಳದೇಗುಲಾಗುವುದು. ಹೌದು ತಂದೆ. ಈ ಭಕ್ತಿ ಎಂಬುದು ಭಂಡಾರ. ಈ ಕುಳಿತಂತ ಭಕ್ತರಿಗೆ ಹಚ್ಚಿ ಕುಳಿತಂತ ಭಕ್ತರ ಬಹುರೋಗ ಕಳಿಬೇಕು ನೋಡಮ್ಮ. ಆಗಲಿ ತಂದೆ. ತೆಗೆದುಕೊಳ್ಳಮ್ಮ ಈ ಭಂಡಾರವನ್ನು. ಆಗಲಿ. ಮುಂಗಾಲಿ ಜೋಳಿಗೆನ ಹಾಕಿ ಅಂಗೈಲಿ ಪರಡಿನ ಹಿಡಿದು ನನ್ನ ಪತಿದೇವರ ಶಾಪಕ್ಕಾಗಿ 5 ಮನೆ ಜೋಗಾದ್ರೂ ಬೇಡುತ್ತೇನೆ. ನನಗೆ ಹೋಗಿ ಬರ್ಲಕ್ಕೆ ಆಶೀರ್ವಾದ ಮಾಡಿ ತಂದೆ. ನಿನಗೆ ಕಲ್ಯಾಣವಾಗಲಿ ಮಾ, ಹೋಗಿ ಬರುತ್ತಾಳ. ಯಾವ ಇದೇ ಗ್ರಾಮದಲ್ಲಿ ಇರ್ತಕ್ಕಂಥವರು ನನ್ನ ಹೆತ್ತ ತಂದೆಯ ಸ್ವರೂಪ ಇರ್ತಂತ ಅಂಗೈಯದ ಹಾಡ
ಎಲ್ಲಮ್ಮ ಬಿಳಿಯ ಸೀರಿನೆ ಉಟ್ಟು ಚಟಿಯ ಕೂದಲ ಬಿಟ್ಟು ಬಿಳಿಯ ಸೀರಿನೆ ಉಟ್ಟು ಚಟಿಯ ಕೂದಲ ಬಿಟ್ಟು ಬಾಜರ ಜೋಗಕ್ಕ ನಡೆದಾಳ ಎಲ್ಲಮ್ಮ ಬಾಜರ ಜೋಗಕ್ಕ ನಡೆದಾಳ ಎಲ್ಲಮ್ಮ ಬಿಳಿಯ ಸೀರೆಯ ನುಟ್ಟು ಜಟಿಯ ಕೂದಲ ಬಿಟ್ಟು ಬಿಳಿಯ ಸೀರೆಯ ನುಟ್ಟು ಜಟಿಯ ಕೂದಲ ಬಿಟ್ಟು ಬಾಜರ ಜೋಗಕ್ಕ ನಡೆದಾಳ ಎಲ್ಲಮ್ಮ ಬಾಜರ ಜೋಗಕ್ಕ ನಡೆದಾಳ ಎಲ್ಲಮ್ಮ ಕೆಂಪ ಸೀರಿನೆ ಉಟ್ಟು ಜಟಿಯ ಕೂದಲ ಬಿಟ್ಟು ಕೆಂಪ ಸೀರಿನೆ ಉಟ್ಟು ಜಟಿಯ ಕೂದಲ ಬಿಟ್ಟು ಹಗಲ ಜೋಗಕ್ಕ ನಡೆದಾಳ ಎಲ್ಲಮ್ಮ ಹಗಲ ಜೋಗಕ್ಕ ನಡೆದಾಳ ಕಾಯಮ್ಮ ಕೆಂಪ ಸೀರೆಯ ನುಟ್ಟು ಜಟಿಯ ಕೂದಲ ಬಿಟ್ಟು ಕೆಂಪ ಸೀರೆಯ ನುಟ್ಟು ಜಟಿಯ ಕೂದಲ ಬಿಟ್ಟು ಹಗಲ ಜೋಗಕ್ಕ ನಡೆದಾಳ ಎಲ್ಲಮ್ಮ ಹಗಲ ಜೋಗಕ್ಕ ನಡೆದಾಳ ಎಲ್ಲಮ್ಮ ಆರಣದಾಯ ಅಲ್ಲವಗ ಯಾರು ಜೋಡಿಲ್ಲ ಆರಣದಾಯ ಅಲ್ಲವಗ ಯಾರು ಜೋಡಿಲ್ಲ ಸೂರ್ಯ ಚಂದಾರ ಶಿವ ಜೋಡ ಮಹಾದೇವ ಸೂರ್ಯ ಚಂದಾರ ಶಿವ ಜೋಡ ಮಹಾದೇವ ಆರಣದ ಎಲ್ಲವಗ ಯಾರ್ಯಾರು ಜೋಡಿಲ್ಲ ಆರಣದ ಎಲ್ಲವಗ ಯಾರ್ಯಾರು ಜೋಡಿಲ್ಲ ಸೂರ್ಯ ಚಂದಾರ ಶಿವ ಜೋಡ ಮಲ್ಲಯ್ಯ ಸೂರ್ಯ ಚಂದಾರ ಶಿವ ಜೋಡ ಸೂರ್ಯನಿ ಚಂದರ ಶಿವ ಜೋಡ ಮಹಾದೇವ ಸೂರ್ಯನಿ ಚಂದರ ಶಿವ ಜೋಡ ಮಹಾದೇವ ಆಕಾಶದ ಬುಟ್ಟಿ ಜಲಿನಾದ ಮಹಾದೇವ ಆಕಾಶದ ಬುಟ್ಟಿ ಜಲಿನಾದ ಎಲ್ಲವಗ ಸೂರ್ಯ ಚಂದರ ಜೋಡ ಶಿವ ಜೋಡ ಜನದಾರ ಸೂರ್ಯ ಚಂದ್ರ ಜೋಡ ಶಿವನಿಗೆ ಆಕಾಶದ ಬೂಟಿ ತೆಲಿಮ್ಯಾಗ ಜೀವ ಆಕಾಶದ ಬೂಟಿ ತೆಲಿಮ್ಯಾಲ ಆಕಾಶದ ಈ ಬುಟ್ಟಿ ತಲೆ ಮ್ಯಾಲ ಇಟ್ಟಕೊಂಡು ಆಕಾಶದ ಈ ಬುಟ್ಟಿ ತಲೆ ಮ್ಯಾಲ ಇಟ್ಟಕೊಂಡು ಲೋಕದ ಮಣಿಯ ಕೊರಳಾಗ ಎಲ್ಲವಗ ಲೋಕದ ಮಣಿಯ ಕೊರಳಾಗ ಎಲ್ಲವಗ ಲೋಕದ ಮೈಲ ತೊಳೆದಾಳ ಎಲ್ಲಮ್ಮ ಲೋಕದ ಮಳಿಯ ತಗದಾಳ ಎಲ್ಲಮ್ಮ ಲೋಕದ ಈ ಮಣಿಯ ಕೊರಳಾಗ ಹಾಕೊಂಡು ಲೋಕದ ಈ ಮಣಿಯ ಕೊರಳಾಗ ಹಾಕೊಂಡು ವಾಕ್ಯ ಹೇಳುತ್ತ ನಡೆದಾಳ ಎಲ್ಲಮ್ಮ ವಾಕ್ಯ ಹೇಳುತ್ತ ನಡೆದಾಳ ಎಲ್ಲಮ್ಮ ವಾಕ್ಯ ಹೇಳುತ್ತಾ ನಡೆದಾಳ ಎಲ್ಲಮ್ಮಗ ವಾಕ್ಯ ಹೇಳುತ್ತಾ ನಡೆದಾಳ ಎಲ್ಲಮ್ಮ ಅಂಗಯ್ಯ ಗಂಟಲಿಗೆ ಬೊಂಗಯ್ಯ ಜೋಳಿಗೆ ರಾಮು ರಾಮ ವಾಕ್ಯ ಹೇಳುತ್ತೋ ನಡೆದಾಳೆಲ್ಲವ ರಾಮು ರಾಮ ವಾಕ್ಯ ಹೇಳುತ್ತೋ ನಡೆದಾಳೆಲ್ಲವ ರಾಮು ಆ ವಾಕ್ಯ ಹೇಳುತ್ತೆ ನಡೆದಾಳೆಲ್ಲಮ್ಮ ರಾಮ ರಾಮ್ ವಾಕ್ಯ ಹೇಳುತ್ತೆ ನಡೆದಾಳೆಲ್ಲಮ್ಮ ರಾಮ ರಾಮ್ ವಾಕ್ಯ ಹೇಳುತ್ತೋ ನಡೆದಾಳೆಲ್ಲವ ರಾಮು ರಾಮ ವಾಕ್ಯ ಹೇಳುತ್ತೋ ನಡೆದಾಳೆಲ್ಲವ ರಾಮು ಆ ರಾಮ ವಾಕ್ಯ ಹೇಳುತ್ತೆ ನಡೆದಾಳೆಲ್ಲಮ್ಮ ರಾಮ ರಾಮ್ ವಾಕ್ಯ ಹೇಳುತ್ತೆ ನಡೆದಾಳೆಲ್ಲಮ್ಮ ರಾಮ ರಾಮ್ ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ ನನಗೆ ಬಂದುದು ಬರಲಿ ಆ ಸದ್ಗುರುವಿನ ದಯ ನನ್ನ ಮೇಲಿರಲಿ ಹೋಗುವೆ ನನ್ನ ಪತಿದವರ ಕಡೆಗೆ ಹೋಗಿ ಇದೊಂದು ಮಾತು ಕ್ಷಮದಿಂದ ಕೇಳುತ್ತೇನೆ ನಮ ನಮ ಪತಿದೇವ ಇದೊಂದು ಮಾತು ಕ್ಷಮ ಮಾಡ್ರಿ
ಗುರಿಯಾಗಿರುವೆ. ರೇಣುಕಾ, ಏನ್ರಿ ಪತಿದೇವ? ನಿನ್ನ ವಿತ್ತ ಬಂದ ಕಡೆ ಹೊರಟು ಹೋಗು ರೇಣುಕಾ. ಅಯ್ಯೋ ಶಿವ ಶಿವ, ಏನ್ರಿ ಪತಿದೇವ? ಏನು ರೇಣುಕಾ? ತಾವು ಹೀಗಂದ್ರ ನಾ ಎಲ್ಲಿಗೆ ಹೋಗಬೇಕು ಪತಿದೇವ? ರೇಣುಕಾ, ಏನ್ರಿ ಪತಿದೇವ? ಹೆಣ್ಣು ಕೆಟ್ಟರೆ ಅಕ್ಕ ಸಾಲಿಗೆ ಮನೆ, ಹೌದ್ರಿ ಪತಿದೇವ. ಹೆಣ್ಣು ಕೆಟ್ಟರೆ ತವರ ಮನೆ. ಹೌದ್ರಿ ಪತಿದೇವ. ನೀನು ಕೆಟ್ಟರೆ ತೆಪ್ಪಿಕುಡೆ. ಅಯ್ಯೋ ಶಿವ ಶಿವ, ಏನ್ರಿ ಪತಿದೇವ? ಏನು ರೇಣುಕಾ? ಹೆಣ್ಣು ಮಕ್ಕಳಿಗೆ ತವರ ಮನೆ ಎಲ್ಲಿವರೆಗೆ ರೀ? 12 ವರ್ಷ ತವರ ಮನೆ, 12 ವರ್ಷ ಮೀರದ ಮೇಲೆ ಕೊಳ್ಳಿಗ ಮಾಂಗಲ ಸೂತ್ರ ದಾನದ ಮೇಲೆ ತಂದಿಲ್ಲ ತಾಯಿಲ್ಲ, ಗಂಡನ ಹೊರತೆ ದೇವರಿಲ್ಲ. ನಿಮ್ಮ ಪಾದ ಸೇವೆ ಬಿಟ್ಟು ಹೋಗಂದ್ರೆ ನಾ ಎಲ್ಲಿಗೆ ಹೋಗಬೇಕು ಪತಿದೇವ? ಹೋ ಪಾಪಿ, ಹೆಣ್ಣು ಮಕ್ಕಳೆಂದರೆ ಹೇಗೆ ಇರ್ಬೇಕು ರೇಣುಕಾ? ಹೇಗಿರ್ಬೇಕ್ರಿ ಪತಿದೇವ? ರೇಣುಕಾ, ಏನ್ರಿ ಪತಿದೇವ? ಊಟ ಮಾಡಿಸುವುದರಲ್ಲಿ ಹೆತ್ತ ತಾಯಿ ಸಮಾನ ಇರಬೇಕು. ಹೌದ್ರಿ ಪತಿದೇವ. ರೇಣುಕಾ, ಏನ್ರಿ ಪತಿದೇವ? ಕಾರ್ಯದಲ್ಲಿ ಮಂತ್ರಿ ಸಮಾನ ಇರಬೇಕು. ಹೌದ್ರಿ ಪತಿದೇವ. ಮನೆಯಲ್ಲಿ ದಾಸಿ ಸಮಾನ ಇರಬೇಕು. ಹೌದ್ರಿ ಪತಿದೇವ. ಅಂತ ಹೆಣ್ಣು ಮಕ್ಕಳಿದ್ದರೆ ಊರು ಕೈಲಾಸವಾಗುವುದು. ಹೌದ್ರಿ ಪತಿದೇವ. ನಿನ್ನಂತ ಹೆಣ್ಣು ಮಕ್ಕಳಿದ್ದರೆ ಊರು ಹೋಳ ಜಾಗಲವಾಗುವುದು. ಅಯ್ಯೋ ಶಿವ ಶಿವ, ತಾನು ಗೈದ ಕರ್ಮಕ್ಕೆ ತಾನೇ ಹೋಗಿನಾಗಬೇಕು. ಓಂ ನಮಃ ಶಿವಾಯ ನಮಃ. ತಾನು ಗೈದ ಕರ್ಮಕ್ಕೆ ತಾನೇ ಹೋಗಿನಾಗಬೇಕು. ರೇಣುಕಾ, ತಾನು ಗೈದ ಕರ್ಮಕ್ಕೆ ತಾನೇ ಯೋಗಿನಾಗಬೇಕಯ್ಯ. ತಾನು ಗೈದ ಕರ್ಮಕ್ಕೆ ತಾನೇ ಯೋಗಿನಾಗಬೇಕಯ್ಯ. ಹೋಗಿನಾಗಬೇಕಯ್ಯ, ತ್ಯಾಗಿನಾಗಬೇಕಯ್ಯ. ಹೋಗಿನಾಗಬೇಕಯ್ಯ, ತ್ಯಾಗಿನಾಗಬೇಕಯ್ಯ. ಹೋಗಿನಾಗಬೇಕಯ್ಯ, ತ್ಯಾಗಿನಾಗಬೇಕಯ್ಯ. ತಾನು ಗೈದ ಕರ್ಮಕ್ಕೆ ತಾನೇ ಹೋಗಿನಾಗಬೇಕಯ್ಯ. 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 ನಿನಗೆ ನಾನು ಸೌಖ್ಯವ ಕೊಟ್ಟೆ, ನಿನ್ನ ಗುಣಕ್ಕೆ ದುಃಖವನಿಟ್ಟೆ. ನಿನಗೆ ನಾನು ಸೌಖ್ಯ ಕೊಟ್ಟೆ, ನಿನ್ನ ಗುಣಕ್ಕೆ ನಿಲ್ಲವನಿಟ್ಟೆ. ನಿನಗೆ ನಾನು ಸೌಖ್ಯವ ಕೊಟ್ಟೆ, ನಿನ್ನ ಗುಣಕ್ಕೆ ದುಃಖವನಿಟ್ಟೆ. ನಿನಗೆ ನಾನು ಸೌಖ್ಯವ ಕೊಟ್ಟೆ, ನಿನಗೆ ನಾನು ಸೌಖ್ಯವ ಕೊಟ್ಟೆ. ನಿನ್ನ ಗುಣಕ್ಕೆ ದುಃಖವನಿಟ್ಟೆ. ಓಂ ನಮಃ ತಾನು ಶಿವಾಯ ಗೈದ ನಮಃ. ಕರ್ಮಕ್ಕೆ ತಾನೇ ರೇಣುಕಾ. ಹೋಗಿನಾಗಬೇಕಯ್ಯ. ತಾನು ಗೈದ ಕರ್ಮಕ್ಕೆ ತಾನೇ ಹೋಗಿನಾಗಬೇಕಯ್ಯ. ಏನು ರೇಣುಕಾ? ಏನ್ರಿ ಪತಿದೇವ? ನೀನು ಮಾಡಿದ ಕರ್ಮಕ್ಕೆ ನೀನು ಭೋಗಿನಾಗಬೇಕು ರೇಣುಕಾ. ಅಯ್ಯೋ ಶಿವ ಶಿವ, ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಏನ್ರಿ ಪತಿದೇವ? ಏನು ರೇಣುಕಾ? ನಿಮ್ಮ ಪಾದ ಸೇವೆ ಬಿಟ್ಟು ಹೋಗಂದ್ರೆ ನಾ ಎಲ್ಲಿಗೆ ಹೋಗಬೇಕು ಪತಿದೇವ? ಎಲ್ಲಿ ಹೋಗಲಿ ನಾ ನಿನ್ನಗಲಿ ಹೇಳು ಪತಿ ದೇವಾ. ಅಲ್ಲ ಅಲ್ಲ, ಎಲ್ಲಿ ಹೋಗಲಿ ನಾ ನಿನ್ನಗಲಿ ಹೇಳು ಪತಿ ದೇವಾ. ಎಲ್ಲಿ ಹೋಗಲಿ ನಾ ನಿನ್ನಗಲಿ ನಿನ್ನ ಮನಸ್ಸಿಗೆ ಪತಿ ದೇವಾ. ಎಲ್ಲಿ ಹೋಗಲಿ ನಾ ನಿನ್ನಗಲಿ ಪತಿ ದೇವಾ. ಎಲ್ಲಿ ಹೋಗಲಿ ನಾ ನಿನ್ನಗಲಿ ಹೇಳು ಪತಿರಾಯ. ಎಲ್ಲಿ ಹೋಗಲಿ ನಾ ನಿನ್ನಗಲಿ ಹೇಳು ಪತಿರಾಯ. ಎಲ್ಲಿ ಬಗಲಿ ನಾ ನಿನ್ನಗಲಿ ಪತಿರಾಯ. ಎಲ್ಲಿ ಬಗಲಿ ನಾ ನಿನ್ನಗಲಿ ಪತಿರಾಯ. ಪತಿಯ ಪಾದವು ನಿನ್ನ ಗತಿಯನ್ನು ನಂಬಿದೆ.
ಗಟ್ಟಿಯನ್ನು ನಂಬಿದೆ ಪತಿಯ ಪಾದವು ನಿನ್ನ ಗತಿಯೆಂದು ನಂಬಿದೆ. ಪತಿಯ ಪಾದವು ನಿನ್ನ ಗತಿಯೆಂದು ನಂಬಿದೆ. ಪತಿಯ ಪಾದವು ಪತಿಯ ಪಾದವು ನಿನ್ನ ಗತಿಯೆಂದು ದಯ ಮಾಡೋ ರಂಗ, ದಯ ಮಾಡೋ ದೇವ, ದಯ ಮಾಡೋ, ಓಂ ನಮಃ ದಯ ಮಾಡೋ ದೇವ. ದಯ ಮಾಡೋ ದೇವ ದಯ ಮಾಡೋ ಸ್ವಾಮಿ ದಯ ಮಾಡೋ ದೇವ ದಯ ಮಾಡೋ ಸ್ವಾಮಿ ಇಹ ಪರಗತಿ ನೀನೆ ಇಂದಿರೇ ರಮಣ. ಪರಗತಿ ನೀನೆ ಇಂದಿರ ರಮಣ ಇಹ ಪರಗತಿ ನೀನೆ ಇಂದಿರೇ ರಮಣ. ಓಂ ನಮಃ ಶಿವಾಯ. ರಮಣ ಇಹ ಪರಗತಿ ನೀನೆ ಇಂದಿರೇ ರಮಣ. ಸಹಾಯ ನಿನ್ನದೇ ಸರ್ವದಾ, ಸಹಾಯ ನಿನ್ನದೇ ಸರ್ವದಾ, ತೋರೋ ಕರುಣ. ಓಂ ನಮಃ ಶಿವಾಯ. ಹೇಳೋ ಪತಿರ ಎಲ್ಲಾದರೂ ಹೊಟ್ಟು ಹೋಗು. ಪೊಗಲಿ ನಾನಿನ್ನಗಲಿ, ಎಲ್ಲಿ ಪೊಗಲಿ ನಾನಿನ್ನಗಲಿ, ಎಲ್ಲಿ ಪೊಗಲಿ ನಾನಿನ್ನಗಲಿ, ಹೇಳೋ ಪತಿರ. ಓಹೋ, ನೀವು ಪ್ರಾಷ್ಟಮುಂಡನ ಬಿಟ್ಟರ ಎಲ್ಲಾದರೂ ಹೋಗಿ ಬದುಕಬಹುದು. ಓಹೋ, ನನ್ನ ಮಂತ್ರ ಶಕ್ತಿನಿಂದ 3 ಮಂದಿ ಮಕ್ಕಳನ್ನು ತಯಾರು ಮಾಡಬೇಕು. ಏನು ಕಂದ ಪ್ರಾಚನ, ಏನು ತಂದೆಯವರೇ? ಮನೆಯಲ್ಲಿ ಏನು ಮಾಡುತ್ತೀರಿ ಕಂದ? ಮನೆಯಲ್ಲಿ ಹೆತ್ತ ತಾಯಿಯ ಪಾದ ಸೇವೆ ಮಾಡುತ್ತಾ ಕೂತೀನಿ ತಂದೆ. ಏನು ಕಂದ, ನಿನ್ನ ಹೆತ್ತ ತಾಯಿ ಸೇವೆಯನ್ನು ಮುಗಿಸಿಕೊಂಡು ಬೇಗನೆ ಹೊರಗೆ ಬರುವಂತ ಕಂದ. ಬಂದೆ ತಂದೆ, ಬಂದೆ. ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಕಲ್ಯಾಣವಾಗಲಿ ಕಂದ, ಮೇಲೆ ಕೇಳಂತ ನಗು. ಏನು ತಂದೆಯವರೇ? ಏನು ಕಂದ? ನನ್ನನ್ನು ಕರೆಸಿದ ಕಾರಣವೇನು ತಂದೆ? ಏನು ಕಂದ? ಅಪ್ಪ, ನಾನು ಪೂಜೆಗೆ ಕುಂತ ಸಮಯದಲ್ಲಿ ಏನವಾಯ್ತು ತಂದೆ? ದೀಪಾವಳಿ ಹೋಯ್ತು ಕಂದ. ಮುಂದೇನವಾಯ್ತು ತಂದೆ? ಕಂದ, ಅಪ್ಪ, ನಿನ್ನ ತಾಯಿ ರೇಣುಕಾದೇವಿ ಮನಸ್ಸು ಸ್ಥಿರವಾಗಿ ಉಳಿಲಿಲ್ಲ ಕಂದ. ಶಿವ ಶಿವ. ಅದಕ್ಕಾಗಿ ನಿನ್ನ ತಾಯಿನ ಕರೆದುಕೊಂಡು ಬೆಟ್ಟಕ್ಕೆ ಒಯ್ದು ಕಡಿದು ಸುಟ್ಟಾಗಿ ಬರುವಂತನಾಗು ಕಂದ. ಅಪ್ಪ ತಂದೆಯವರೇ, ಏನು ಕಂದ? ಆಡಿ ಮನೆಗೆ ಬಂದು ಅಂಗಾಲವನ್ನು ತೊಳೆದು ಹಸಿದ ಬಾಯಿಗೆ ಅನ್ನವಿಟ್ಟಂತ ಹೆತ್ತ ತಾಯಿನ ಕೊಲೆ ಮಾಡಬೇಕು ತಂದೆ. ಹೌದು ಕಂದ, ಕೊಲೆ ಮಾಡಬೇಕು ನೋಡು ಕಂದ. ತಂದೆಯವರೇ, ಏನು ಕಂದ? ಈ ಜಗತ್ತಿನಲ್ಲಿ ಸುತಿ ಸಾರುವುದು ತಂದೆ, ಸುತಿ ಸಾರುವುದು. ಏನಂತ ಸಾರುವುದು ಕಂದ? ತಾಯಿಗಿಂತ ಬಂಧುಗಳಿಲ್ಲ, ಅಪ್ಪನಕ್ಕಿಂತ ರುಚಿಯೇನಿಲ್ಲಂದು. ಓಹೋ, ತಂದೆ, ಏನು ಕಂದ? ಉಪ್ಪಿನಕ್ಕಿಂತ ರುಚಿಯೇನು ಇಲ್ಲಂದು ಈ ಜಗತ್ತಿನಲ್ಲಿ ಸುತಿ ಸಾರುವುದು ತಂದೆ. ಓಹೋ, ಅಪ್ಪ, ಏನು ಕಂದ? ಹೆತ್ತ ತಾಯಿನ ಕೊಲೆ ಮಾಡಿದು ನನ್ನಿಂದ ಸಾಧ್ಯವಿಲ್ಲ ತಂದೆ. ಇದನ್ನು ಮಾತು ಕ್ಷಮ ಮಾಡಿ ನನ್ನಪ್ಪ. ಥೋ ಪಾಪಿ, ನೀನಾದರೂ ಅಮ್ಮ, ಏನು ಕಂದ ಪ್ರಾಚನ? ಮನೆಯಲ್ಲಿ ಏನು ಮಾಡುತ್ತೀರಿ ಕಂದ? ಮನೆಯಲ್ಲಿ ತಬಲಾ ಬಾರಿಸ್ತಿದ್ದೇನೆ. ನಿನಗೆ ಜಯವಾಗಲಿ ಕಂದ, ಮೇಲೆ ಕೇಳಂತ ನಗು. ತಂದೆಯವರೇ, ನನ್ನನ್ನು ಕರೆಸಿದ ಕಾರಣವೇನು ತಂದೆಯವರೇ? ಏನು ಕಂದ? ನಾನು ಪೂಜೆಗೆ ಕುಂತ ಸಮಯದಲ್ಲಿ ದೀಪ ಆರಿ ಹೋಯ್ತು ಕಂದ. ಹೌದು ತಂದೆ. ನಿನ್ನ ತಾಯಿ ಮನಸ್ಸು ಸ್ಥಿರವಾಗಿ ಉಳಿಲಿಲ್ಲ. ಅದಕ್ಕಾಗಿ ನಿನ್ನ ತಾಯಿನ ಬೆಟ್ಟಕ್ಕೆ ಒಯ್ದು ಕಡಿದು ಸುಟ್ಟಾಕಿ ಬರುವಂತನಾಗು ಕಂದ. ಏನು ತಂದೆಯವರೇ? ಏನು ಕಂದ? ಎನ್ನ ಸಾಕಿ ಸಲುವಿದಂತ ತಾಯಿಯನ್ನು ಹೊತ್ತು ಜೀವ ಹತ್ಯೆ ಮಾಡಿ ಬರಬೇಕಿ? ಹೌದು ಕಂದ, ಹೌದು. ತಂದೆ, ಏನು ಕಂದ? ಆಡಿ ಬಂದ ಅಂಗಾಲವನ್ನು ತೊಳೆದು ಈ ಚಿಕ್ಕೆಯನ್ನು ತೋರಿಸಿ ನನಗೆ ತಿನಿಸಿ ಉಣಿಸಿದಂತ ತಾಯಿಯನ್ನೇ ಕೊಲೆ ಮಾಡಬೇಕೆ? ಹೌದು ಕಂದ, ಸುಮ್ಮನೆ ಒಯ್ದು ಕಡಿದು ಸುಟ್ಟ ಹಾಕಿ ಬರ್ಬೇಕು. ಆಗದು ತಂದೆ. ಹೆತ್ತ ತಾಯಿಯನ್ನು ನನ್ನನ್ನು ಕೈಯಿಂದ ಕೊಲ್ಲುವುದು ನನ್ನಕ್ಕಿಂತ ಆಗಲದು ತಂದೆ. ಥೋ ಪಾಪಿ, ನಿನ್ನ
ಏನು ತಂದೆಯವರೇ? ಮನೆಯಲ್ಲಿ ಏನು ಮಾಡುತ್ತಿರ್ಬೇಕಂದ? ಮನೆಯಲ್ಲಿ ಅಪ್ಪ ಹೌದಪ್ಪ. ಶಿವಲಿಂಗದ ಪೂಜೆ ಮಾಡೋದು ಕೂತೀನಿ ತಂದೆ. ಏನು ಕಂದ? ಅಪ್ಪ ಶಿವಲಿಂಗದ ಪೂಜೆಯನ್ನು ಮುಗಿಸ್ಕೊಂಡು ಬೇಗನೆ ಹೊರಗೆ ಬೇಕಂದ. ಯಪ್ಪ ಶಿವಲಿಂಗದ ಪೂಜೆ ಬಿಟ್ಟು ಬರಪ್ಲೇ ಇಲ್ಲಪ್ಪ, ಅಲ್ಲಿಂದ ಹೇಳು, ನಾ ಇಲ್ಲಿಂದ ಕೇಳ್ತೀನಿ. ಏನು ಕಂದ? ಹಾ ನಿನ್ನ ತಾಯಿ ಮನಸ್ಸು ಸ್ಥಿರವಾಗಿ ಉಳಿಲಿಲ್ಲ. ಹೂನಪ್ಪ. ಅದಕ್ಕಾಗಿ ಬೇಗನೆ ನಿನ್ನ ತಾಯಿ ಮುಖವನ್ನು ನೋಡಲಾರನ ಬೆಟ್ಟಕ್ಕೆ ಒಯ್ದು ಕಡೆದ ಸುಟ್ಟಾಕಿ ಬರುವಂತನಾಗು ಕಂದ. ಯಪ್ಪ ತಂದೆ, ಏನು ಕಂದ? ಹೆತ್ತ ತಾಯಿನ ಕೊಲೆ ಮಾಡಲಾರೆ ನಾನು. ಓಹೋ, ಬೇಕಾದರೆ ನಿಮ್ಮನ ಒಯ್ದು ಕಟ 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 ಕಡ್ದು ಬರುತ್ತೆ ನೋಡಪ್ಪ. ಏನು ಕಂದ? ಯಪ್ಪ ಸುಮ್ಮನೆ ಹೋಗಿ ಬೇಗನೆ ಕಡಿದು ಸುಟ್ಟಾಕಿ ಬರುವಂತನಾಗು. ಆಗಲಾರ್ದೆಪ್ಪ ಇದನ್ನ ಮಾತ. ಥೂ ಪಾಪಿ, ನೀನಾದರೂ ನಿನ್ನ ಅಣ್ಣ ತಮ್ಮರಂತ ಮರಣಕ್ಕಿಡಾಗಿ ಹೋಗು. ಅಮ್ಮ ತಾಯಿ! ಓಂ ನಮಃ ಶಿವಾಯ ನಮಃ. ಯಾರು? ಕಾರ್ತಿಕ್ ವೀರಾಜನು. ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ದನಕರಗಳು ಮೇವು ನೀರಿಲ್ಲದೆ ಬರಲಾಡುತ್ತಿರುವರು. ಓಹೋ, ಜಮದಗಣಿ ಮೌನೇಶ್ವರ ಹತ್ತಿರ ಕಾಮಧೇನ ಕಲ್ಪವೃಕ್ಷಗಳಿರೋದು. ಅವರ ಹತ್ತಿರ ಹೋಗಿ ತೆಗೆದುಕೊಂಡು ಹೋದರೆ ವಾಯಿತು. ಸದ್ಯ ವೇಳೆಯಲ್ಲಿ ಜಮದಗಣಿ ಋಷಿಗಳು ತಪಸ್ಸಿರಿ ಕೂತಿರುವರು. ನಮ ನಮ ಗುರುದೇವ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜಯವಾಗಲಿ ಕಾರ್ತಿಕ್ ವೀರಾಜ. ಮೇಲೆ ಕೇಳುವಂತನಾಗು. ಏನು ಕಾರ್ತಿಕ್ ವೀರಾಜ? ಗುರುದೇವ. ನೀನು ನನ್ನ ಆಶ್ರಮ ಕಡೆ ಬರಲು ಕಾರಣವೇನು ರಾಜ? ಗುರುದೇವ, ಏನು ಕಾರ್ತಿಕ್ ವೀರಾಜ? ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ದನಕರಗಳು ಮೇವ ನೀರಿಲ್ಲದೆ ಬರುತ್ತಿರುವು. ಓಹೋ, ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಅದನ್ನಾದರೂ ಕೊಟ್ಟು ಕಾಪಾಡಬೇಕು ತಂದೆ. ನೋಡು ಕಾರ್ತಿಕ್ ವೀರಾಜರೇ, ಆ ಕಾಮಧೇನ ಕಲ್ಪವೃಕ್ಷವನ್ನು ನನ್ನ ಹತ್ತಿರ ಇರುವುದಿಲ್ಲ, ನಿನ್ನ ತಾಯಿ ರೇಣುಕಾ ಮಾತೆ ಹತ್ತಿರ ಇರುವುದು. ನಿನ್ನ ತಾಯಿ ರೇಣುಕಾ ಮಾತೆ ಕೊಟ್ಟರೆ ತೆಗೆದುಕೊಂಡು ಹೋಗಿರಿ, ಇಲ್ಲವಾದರೆ ಹಾಗೇ ತಿರುಗಿ ಮನೆಗೆ ಹೋಗಿರಿ. ನಾನು ಏನು ಮಾಡಲಿ ರಾಜರೇ? ಆಗಲಿ ತಂದೆ, ತಾಯಿಯನ್ನು ವಿಚಾರ ಮಾಡುತ್ತೇನೆ ತಂದೆ. ನನಗೆ ಹೋಗಿ ಬರ್ಲಿಕ್ಕೆ ಆಶೀರ್ವಾದ ದಯಪಾಲಿಸಿ ನನ್ನಪ್ಪ. ನಿನಗೆ ಜಯವಾಗಲಿ ಕಾರ್ತಿಕ್ ವೀರಾಜ. ಹೋಗಿ ಬರುವಂತನಾಗು. ನಮ ನಮ ತಾಯಿಯವರೇ, ತಮ್ಮ ಪಾದಕ್ಕೆ ವಂದನೆಗಳು. ನಿಮಗೆ ಜಯವಾಲಿ ಕಾರ್ತಿಕ ಇರುವುದನ್ನೇ ಮೇಲೆ ಕೇಳುತ್ತನಗಿರಿ. ಏನಮ್ಮ ತಾಯಿ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬರಳುತ್ತಿರುವು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಅದನ್ನಾದರೂ ಕೊಟ್ಟು ಕಾಪಾಡಬೇಕಮ್ಮ ದೇವಿ. ಹೇಳ್ರಿ ಕಾರ್ತಿಕ ಇರುವುದನ್ನೇ. ಏನಮ್ಮ? ಆ ಕಾಮಧೇನ ಕಲ್ಪವೃಕ್ಷ ನನ್ನ ಹತ್ತಿರ ಇರುವುದಿಲ್ಲ, ನನ್ನ ಪತಿದವರ ಮನೆ ಸುರುತ್ತಲೇ ಇರುವುದು. ಅವರು ಕೊಟ್ಟರೆ ತೆಗೆದುಕೊಂಡು ಹೋರಿ, ಇಲ್ಲವಾದ್ರೆ ಹಾಗೆ ಹೋರಿ. ನಾನೇನು ಮಾಡಲಿ ಕಾರ್ತಿಕ ಇರುವುದನ್ನೇ? ಆಗಲೇ ಮಾ ತಾಯಿ, ತಂದಿನಾದರೂ ವಿಚಾರ ಮಾಡುತ್ತೇನೆ. ಗಂಡನನ್ನು ಕೇಳಿದರೆ ಮೇಲೆ ಹಾಕುತ್ತಿರುವನು, ಹೆಂಡತಿಯನ್ನು ಕೇಳಿದರೆ ಗಂಡನ ಮೇಲೆ ಹಾಕುತ್ತಿರುವಳು. ಸದ್ಯ ವೇಳೆಯಲ್ಲಿ ಜಮದಗ್ನಿ ಋಷಿಗಳು ತಪಸ್ಸಿರಿ ಕೂತಿರುವರು. ಮೋಸದಿಂದ ಹೊಡೆದು ಕಾಮಧೇನು ಕಲ್ಪವೃಕ್ಷವನ್ನು ಗೆದ್ದಿ ಒಯ್ದಿದ್ದರೆ ನನ್ನ ಹೆಸರು ಕಳ್ಳ ಕಾರ್ತಿಕ್ ವೀರಾಜನು ಇಲ್ಲ. ಶಿವ